ವನಿತಾ ವಿಹಾರ. ಇಂದಿನ ವನಿತಾ ವಿಹಾರದಲ್ಲಿ ಶರಣೆ ಅಕ್ಕ ಮಹಾದೇವಿ ಕುರಿತು ಸಂಯೋಜಿತ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಆರ್ ಸುಲೇಖಾ ಮಾಲಿ ಪಾಟೀಲ್ ಮತ್ತು ಸಂಗಡಿಗರು. 12ನೇ ಶತಮಾನದ ಶಿವಶರಣೆಯರಲ್ಲಿ ವಯೋಮಾನದಲ್ಲಿ ಚಿಕ್ಕವಳಾದರೂ ತನ್ನ ಯೋಗ ಸಾಧನೆಯಿಂದ ಹಿರಿಯಳಾಗಿ ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮಪ್ರಭು, ಸಿದ್ದರಾಮೇಶ್ವರ ಮೊದಲಾದವರಿಂದ ಪ್ರಶಂಸಿಸಲ್ಪಟ್ಟವಳು ಅಕ್ಕ ಮಹಾದೇವಿ. ಅವಳ ವೈರಾಗ್ಯ ಅನುಪಮವಾದದ್ದು. ಇವುಗಳ ಜೊತೆಗೆ ಅಕ್ಕ ಮಹಾದೇವಿ ದೈವದತ್ತವಾದ ಪ್ರತಿಭಾಸಂಪನ್ನಳು. 400ಕ್ಕೂ ಹೆಚ್ಚು ವಚನಗಳನ್ನು ಚನ್ನಮಲ್ಲಿಕಾರ್ಜುನನೆಂಬ ಅಂಕಿತದಲ್ಲಿ ಬರೆದಿರುವ ಮಹಾದೇವಿ ಅಸಾಧಾರಣ ವಚನಕಾರ್ತಿ, ಕನ್ನಡದ ಪ್ರಥಮ ಕವಯಿತ್ರಿ. ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ವಚನವನ್ನು ಹಾಡಲಿದ್ದಾರೆ ಶರಣೆ ಸರೋಜಾ ಕೊಣ್ಣೂರ್. ನರ ಜನ್ಮವ ತೊರೆದು ಹರ ಜನ್ಮವ ಮಾಡಿದ ಗುರುವೇ ನಮೋ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ನಮೋ, ಭವಿಯಂಬುದ ತೊರೆದು ಭಕ್ತಿಯಂದೆನಿಸಿದ ಗುರುವೇ ನಮೋ, ಚನ್ನಮಲ್ಲಿಕಾರ್ಜುನನ ತಂದೆಣ್ಣ ಕೈವಶಕ್ಕೆ ಕೊಟ್ಟ ಗುರುವೇ ನಮೋ ನಮೋ ನಮೋ. ಉಡುತಡಿಯಲ್ಲಿ ಹುಟ್ಟಿದ ಅಕ್ಕನ ಬಾಲ್ಯ ಜೀವನವನ್ನು ಮತ್ತು ಕೌಶಿಕರಾಜನ ಪ್ರಸಂಗವನ್ನು ಕುರಿತು ಮಾತನಾಡಲಿದ್ದಾರೆ ಶರಣೆ ಶಕುಂತಲಾ ರಂಜಣಗಿ. ಈಗಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಉಡುತಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಅಕ್ಕನ ಜನನವಾಯಿತು. ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿಯ ಗರ್ಭದಲ್ಲಿ ಸಾಕ್ಷಾತ್ ಶಿವನ ಕಾರುಣ್ಯವನ್ನು ಪಡೆದು ಬಂದವಳು. ಸ್ತ್ರೀಕುಲಕ್ಕೆ ಕಿರೀಟವಿದ್ದಂತೆ ಕಳಸಪ್ರಾಯಳಾಗಿ ಬೆಳಗಿದಳು. ಅಕ್ಕನ ಬದುಕೆ ಸ್ತ್ರೀಕುಲಕ್ಕೆ ಮಾದರಿ. ಇವಳು ಹುಟ್ಟಿರುವುದೇ ಶಿವನಿಗಾಗಿ ಎಂದು ಹೇಳುತ್ತಿದ್ದರು ಗುರುಗಳು. ಬಾಲ್ಯದಿಂದಲೂ ಮಹಾದೇವಿಗೆ ಶಿವನ ಬಗ್ಗೆ, ಗುರುಗಳ ಬಗ್ಗೆ ಅಪಾರ ಶ್ರದ್ಧೆ, ಒಲವು, ಭಕ್ತಿ ಇತ್ತು. ಗುರು, ಲಿಂಗ, ಜಂಗಮ, ಪೂಜೆ, ಸೇವೆಯಲ್ಲಿ ಯಾವಾಗಲೂ ನಿರತಳಾಗಿರುತ್ತಿದ್ದಳು. ಮಹಾದೇವಿಯು ನನಗೆ ಶಿವನನ್ನು ಒಲಿಸಿಕೊಳ್ಳುವ ವಿದ್ಯೆಯನ್ನು ಹೇಳಿಕೊಡಿ ಗುರುಗಳೇ ಎಂದು ಕೇಳುತ್ತಿದ್ದಳಂತೆ. ಸಂಪ್ರದಾಯ, ಮೂಢನಂಬಿಕೆ, ಕಟ್ಟುಪಾಡುಗಳನ್ನು ಧಿಕ್ಕರಿಸಿ ಲೌಕಿಕ ಬದುಕನ್ನು ತ್ಯಜಿಸಿ ಪಾರಮಾರ್ಥಿಕ ನೆಲೆಯಲ್ಲಿ ಅಲೌಕಿಕ ಬದುಕನ್ನು ಕಂಡುಕೊಂಡವಳು. 16ರ ಯೌವನ, ಲೋಕದ ಚೆಲುವೆಲ್ಲವೂ ಮಹಾದೇವಿಯಲ್ಲೇ ರೂಪ ತಳೆದಿರುವಂತೆ ಕಾಣುತ್ತಿತ್ತು. ಮೊದಲ ಸಲ ಅನುಭಾವದ ವಚನ ಹಾಡಾಗಿ ಸುಮಧುರ ಕಂಠದಲ್ಲಿ, ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ, ಅಕ್ಕಿ ಅಡಿಕೆಯಲೆ ತೆಂಗಿನಕಾಯಿ ಕಂಡೇನವ್ವ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಯ ಗೊರವನು ಭಿಕ್ಷಕ್ಕೆ ಬಂದುದ ಕಂಡೇನವ್ವ ಎಂದು ಸುಶ್ರಾವ್ಯವಾಗಿ ಹಾಡಿದಳು. ವಯಸ್ಸಿಗನುಗುಣವಾಗಿ ತಂದೆ ತಾಯಿಯರು ಅಕ್ಕನ ಮದುವೆ ಮಾಡಬೇಕು ಅನ್ನುತ್ತಿರುವಾಗ ಮಹಾದೇವಿ ತಾಯಿಗೆ, ಅವ್ವ ಲೋಕದ ಗಂಡರ ಚಿಂತೆ ನನಗೆ ಬೇಡ, ನೀನಾಗಲೇ ಶರಣಸತಿಯಾಗಿ ಚನ್ನಮಲ್ಲಿಕಾರ್ಜುನನೇ ನನಗೆ ಲಿಂಗಪತಿಯಾಗಿ ಸ್ವೀಕರಿಸಿದ್ದೇನೆ. ಗುರುಗಳು ಲಿಂಗ ದೀಕ್ಷೆ ನೀಡಿದಾಗಲೇ ನನ್ನ ಮದುವೆಯಾಗಿ ಹೋಗಿದೆ ಎಂದು ಹೇಳುತ್ತಾಳೆ. ಹೀಗಿರಲು ಒಂದು ದಿನ ರಾಜಬೀದಿಯಲ್ಲಿ ಹೊರಟಿತ್ತು ಕೌಶಿಕನ ಮೆರವಣಿಗೆ. ಅವನ ಕಣ್ಣು ಮನೆಯ ಮಾಳಿಗೆ ಮೇಲೆ ತಾಯಿ ಮತ್ತು ಗೆಳೆತರೊಂದಿಗೆ ನಿಂತು ಮೆರವಣಿಗೆಯನ್ನು ನೋಡುತ್ತಿದ್ದ ಅಕ್ಕ ಮಹಾದೇವಿ ಮೇಲೆ ಬಿತ್ತು. ಅಕ್ಕನ ಅಪ್ರತಿಮ ಸೌಂದರ್ಯವನ್ನು ರಾಜನು ಎವೆ ಇಕ್ಕದೆ ನೋಡುತ್ತಿದ್ದ. ಮರುದಿನ ಮಂತ್ರಿ ರಾಜಭಟರೊಂದಿಗೆ ಮನೆಗೆ ಬಂದಾಗಲೇ ವಿಷಯದ ಗಂಭೀರತೆ ಹೊರಬಂದದ್ದು. ರಾಜನನ್ನು ಎದುರು ಹಾಕಿಕೊಳ್ಳಬೇಕೆಂಬ ಸಂಕಟದಲ್ಲಿದ್ದ ತಂದೆ ತಾಯಿಯರ ದುಃಖವನ್ನು ಅಕ್ಕನಿಂದ ನೋಡಲಾಗಲಿಲ್ಲ. ಆಕೆ ನಿಶ್ಚಲವಾಗಿ ಹೇಳಿದಳು, ಅಪ್ಪ, ಅವ್ವ, ನೀವು ಚಿಂತಿಸಬೇಡಿರಿ, ನನ್ನನ್ನು ರಕ್ಷಿಸಲು ಚನ್ನಮಲ್ಲಿಕಾರ್ಜುನ ಇದ್ದಾನೆ ಎಂದು ಹೇಳಿದಳು. ಹಾಗೂ ಗುರುಗಳಲ್ಲಿಗೆ ಹೋಗಿ ವಿಷಯ ತಿಳಿಸಿ ಅವರ ಅಪ್ಪನೆಯ ಮೇರೆಗೆ ರಾಜನಿಗೆ 3 ಷರತ್ತುಗಳನ್ನು ವಿಧಿಸುವ ಕುರಿತು ಹೇಳುತ್ತಾಳೆ. ಮತ್ತೆ ಮತ್ತೆ ಬಂದ ಮಂತ್ರಿಗೆ ಕೊನೆಗೆ ಅಕ್ಕ ದೃಢವಾಗಿ ಹೇಳುತ್ತಾಳೆ, ಮಂತ್ರಿಗಳೇ, ನನ್ನ 3 ಷರತ್ತುಗಳಿವೆ. ನಿಮ್ಮ ರಾಜರು ಒಪ್ಪುವುದಾದರೆ ನಾನು ಅರಮನೆಗೆ ಬರಲು ಯಾವ ಅಭ್ಯಂತರವೂ ಇಲ್ಲ ಎಂದು ನಿಮ್ಮ ರಾಜನಿಗೆ ಹೋಗಿ ಹೇಳಿ ಎನ್ನಲಾಗಿ, ಮಂತ್ರಿಗಳು, ತಾಯಿ, ಮಹಾರಾಜರು ತಮ್ಮ ಪ್ರೇಮ ಪಾಶದಲ್ಲಿ ಬಂದಿಯಾಗಿ ಹುಚ್ಚರಂತಾಗಿದ್ದಾರೆ, ತಮ್ಮ ಯಾವ ಷರತ್ತುಗಳಿದ್ದರೂ ಅವರು ಪೂರೈಸುತ್ತಾರೆ ಎಂದು ಹೇಳಿದರು. ಹಾಗಿದ್ದರೆ ಕೇಳಿ ಆ 3 ಷರತ್ತುಗಳು ಅವು. ಮೊದಲನೆಯದು, ನನಗಾಗಿ ಅರಮನೆಯ ಪ್ರತ್ಯೇಕ ಭಾಗದಲ್ಲಿ ವಸತಿ ಏರ್ಪಡಿಸಿ ಲಿಂಗ ಪೂಜೆಗೆ ವ್ಯವಸ್ಥೆ ಮಾಡಬೇಕು. ಎರಡನೇದಾಗಿ, ನನ್ನ ಲಿಂಗ ಪೂಜೆಗೆ ಜಂಗಮ ದಾಸೋಹಕ್ಕೆ ಯಾವ ಅಡ್ಡಿ ಆತಂಕಗಳು ಬರಬಾರದು. ಮೂರನೇದಾಗಿ, ರಾಜನು ಕಾಮಪೀಡಿತರಾಗಿ ನನ್ನನ್ನು
ಮುಟ್ಟಲು ಯತ್ನಿಸಿದರೆ ನಾನು ಆ ಕ್ಷಣವೇ ಅರಮನೆಯನ್ನು ತೊರೆಯುತ್ತೇನೆ. ರಾಜನ ಒಪ್ಪಿಗೆಯ ನಂತರ ಅಕ್ಕನು ಅರಮನೆಗೆ ಬಂದಳು. ಅಲ್ಲಿದ್ದ ವೈಭೋಗದ ವಸ್ತುಗಳು, ಚಿತ್ರಪಟಗಳು, ಐಷಾರಾಮಿ ಸುಪ್ಪತ್ತಿಗೆ ಎಲ್ಲವನ್ನೂ ತೆಗೆಸಿ ನೆಲವನ್ನು ಆಶ್ರಯಿಸಿದಳು. ಸದಾ ಲಿಂಗ ಪೂಜೆಯಲ್ಲಿ ನಿರತಳಾಗಿರುತ್ತಿದ್ದಳು. ಧ್ಯಾನ ಜಪತಪಗಳಲ್ಲಿ ಮಗ್ನಳಾಗಿರುತ್ತಿದ್ದಳು. ಊರಿಗೆ ಆಗಾಗ ಸಂಚಾರಿಗಳಾಗಿ ಕಲ್ಯಾಣದಿಂದ ಬರುತ್ತಿದ್ದ ಜಂಗಮರ ವಿಷಯ ತಿಳಿದರೆ ಆಕೆಯ ಮುಖ ಅರಳುತ್ತಿತ್ತು, ಮನ ಉಲ್ಲಾಸದಿಂದ ಉಬ್ಬುತ್ತಿತ್ತು. ಅವರನ್ನು ಕರೆಸಿ ಆರೋಗ್ಯ ಸೇವೆ, ದಾಸೋಹ ಸೇವೆ ಮಾಡಿ ಮನಹರ್ಷಗೊಳ್ಳುತ್ತಿದ್ದಳು. ಅದರಲ್ಲೇ ಅಕ್ಕನಿಗೆ ಪರಮಸುಖವಿತ್ತು. ಆದರೆ ಇತ್ತ ಕೌಶಿಕನ ಮನ ಕ್ರೋಧದಿಂದ ಕುದಿಯುತ್ತಿತ್ತು. ತನ್ನನ್ನು ಕಾಲಕಸಕ್ಕಿಂತ ಕಡೆಯಾಗಿ ಕಾಣುವ ಮಹಾದೇವಿ ಈ ಭಿಕಾರಿ ಜಂಗಮರು ಬಂದರೆ ಎಷ್ಟು ಪ್ರೀತಿಯಿಂದ ಕಾಣುವಳಲ್ಲ. ಹಲವು ಸಲ ಅಕ್ಕನೊಡನೆ ಮಾತನಾಡಿಸಲು ಯತ್ನಿಸಿದರೆ ಆಕೆಯದೊಂದೇ ಉತ್ತರ, ನಾನಾಗಿಯೇ ಬಂದು ಒಲಿದು ನಿಮ್ಮ ಕಡೆ ಬರುವವರೆಗೂ ನೀವು ನನ್ನಿಂದ ದೂರವೇ ಇರಬೇಕು. ಕೊನೆಗೊಮ್ಮೆ ಕೆರಳಿದ ಕೌಶಿಕ ಅಕ್ಕನ ಕೈ ಹಿಡಿದು ಎಳೆದನು. ಸಿಂಹಿಣಿಯಾದ ಅಕ್ಕ ಘರ್ಜಿಸಿದಳು. ಮಧಾಂಧಕಾರಿ ಕೌಶಿಕಗೆ ಎಮ್ಮೆಗೊಂದು ಚಿಂತೆ, ಸಮಗಾರನಿಗೊಂದು ಚಿಂತೆ, ತನಗೆ ತನ್ನ ಕಾಮದ ಚಿಂತೆ. ಒಲ್ಲೆ ಹೋಗು, ಸೆರಗು ಬಿಡು ಮರುಳೇ, ನನಗೆ ಚನ್ನಮಲ್ಲಿಕಾರ್ಜುನ ದೇವರು ಒಲಿಯರೋ ಎಂಬ ಚಿಂತೆ. ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ, ಸುಡಲೀ ದೇಹವ ಒಡಲು ಬಿಡಿದು ಕೆಡದಿರು ಚನ್ನಮಲ್ಲಿಕಾರ್ಜುನ ನರಿಯದ ಮರುಳೇ, ಹೀಗೆಂದಳು ಅಕ್ಕ. ಜಂಗಮ ಗುರುಗಳಿಗೂ ನಿಂದಿಸಿ ಅಪಮಾನ ಮಾಡಿ ಕಳುಹಿಸಿರುವಿರಿ, ನನ್ನ 3 ಷರತ್ತುಗಳನ್ನು ಮುರಿದಿರುವಿರಿ ಎಂದು ಆಗಲೇ ರಾಜನನ್ನು, ಅರಮನೆಯನ್ನು ಧಿಕ್ಕರಿಸಿ ಕೇಶಾಂಬರಿಯಾಗಿ ಉಡುತಡೆಯಿಂದ ಹೊರಟು ಪಂಜರದಿಂದ ಹೊರಬಂದ ಹಕ್ಕಿಯಂತೆ ಉಲ್ಲಸಿತಳಾಗಿ ಕಲ್ಯಾಣದತ್ತ ಸಾಗಿದಳು. ಈಗ ಮುಂದೆ ಅಕ್ಕನ ಒಂದು ವಚನ, ತನುಶುದ್ಧ ಮನಶುದ್ಧ. ಈ ವಚನವನ್ನು ಹಾಡಲಿದ್ದಾರೆ ಶರಣೆ ಸಾವಿತ್ರಿ ಪಾಲ್ಕಿ. ತನು ಶುದ್ಧ ಮನ ಶುದ್ಧ ಭಾವಶುದ್ಧವಾದವರ ಎನಗೊಮ್ಮೆ ತೋರಾ ಎನಗೊಮ್ಮೆ ತೋರಾ ಎನಗೊಮ್ಮೆ ತೋರಾ ಎನಗೊಮ್ಮೆ ತೋರಾ. ನಡೆಯೆಲ್ಲ ಸದಾಚಾರ, ನುಡಿಯೆಲ್ಲ ಶಿವಾಗಮ, ನಿತ್ಯ ಶುದ್ಧವಾದವರ ಎನಗೊಮ್ಮೆ ತೋರಾ. ತನು ಶುದ್ಧ ಮನ ಶುದ್ಧ ಭಾವಶುದ್ಧವಾದವರ ಎನಗೊಮ್ಮೆ ತೋರಾ ಎನಗೊಮ್ಮೆ ತೋರಾ. ಕತ್ತಲೆಯ ಮೆಟ್ಟಿ ತಳವೆಳಗಾಗಿ ಒಳ ಹೊರಗೊಂದಾಗಿ ನಿಂದ ನಿಜ ಶರಣರ ಎನಗೊಮ್ಮೆ ತೋರಾ. ಚನ್ನ ಮಲ್ಲಿಕಾರ್ಜುನ ಎನಗೊಮ್ಮೆ ತೋರಾ. ಚನ್ನ ಮಲ್ಲಿಕಾರ್ಜುನ ಎನಗೊಮ್ಮೆ ತೋರಾ. ಚನ್ನ ಮಲ್ಲಿಕಾರ್ಜುನ. ತನು ಶುದ್ಧ ಮನ ಶುದ್ಧ ಭಾವಶುದ್ಧವಾದವರ ಎನಗೊಮ್ಮೆ ತೋರಾ ಎನಗೊಮ್ಮೆ ತೋರಾ ಎನಗೊಮ್ಮೆ ತೋರಾ. ಕೌಶಿಕ ರಾಜನನ್ನು ಧಿಕ್ಕರಿಸಿ ಅವನ ಅರಮನೆ ತೊರೆದು ಕಲ್ಯಾಣಕ್ಕೆ ಅಕ್ಕನು ಪಯಣ ಬೆಳೆಸುವ ಪ್ರಸಂಗ ಕುರಿತು ಮಾತನಾಡಲಿದ್ದಾರೆ ಶರಣೆ ಛಾಯಾ ಪಟ್ಟಣಶೆಟ್ಟಿ. ಆಧ್ಯಾತ್ಮದ ಹಾದಿ ನದಿಯ ನಡೆಯಂತೆ ಅಂಕುಡೊಂಕಿನ ಪಥವನ್ನು ಕ್ರಮಿಸಿ ಅದು ಸಮುದ್ರ ಸೇರುವುದು. ಉಡುತಡಿಯಿಂದ ಹೊರಗೆ ಬಂದಿದ್ದು ತನ್ನ ದೈವ ಚನ್ನಮಲ್ಲಿಕಾರ್ಜುನನ ಕಡೆಗೆ ಹೋಗಲು ಒಂದು ವರ ಎಂದು ಭಾವಿಸಿದಳು. ಕೈಯ ಸಂಕಲೆಯ ಕಳೆದೆಯಲ್ಲ, ಕಾಲ ಸುತ್ತಿರ್ದ ಪಾಶವ ಹರಿದೆಯಲ್ಲ, ಸುತ್ತಿ ಮುತ್ತಿರ್ದ ಬಲೆಯ ಕುಣಿಕೆಯಿಂದ ಹೊರವಡಿಸಿದೆಯಲ್ಲ. ಚನ್ನಮಲ್ಲಿಕಾರ್ಜುನ, ನೀನು ಕೊಟ್ಟವಧಿ ತುಂಬುವ ಮುನ್ನ ಮುಟ್ಟುವೆ ನಿಮ್ಮನ್ನು. ತಾನು ಸಾಗುತ್ತಿರುವ ಹಾದಿ ಕಷ್ಟಕರವೆಂದು ಅಕ್ಕ ಮಹಾದೇವಿಗೆ ಅರಿವಿತ್ತು. ತಾನು ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಅವಳು ಯಾರನ್ನೂ ದೂಷಿಸಲಿಲ್ಲ. ಕಲ್ಲು ಹೊತ್ತು ಕಡಲೊಳಗೆ ಮುಳುಗಿದೊಡೆ ಎಡರಿಂಗೆ ಕಡೆಯುಂಟೆ ಅವ್ವ, ಉಂಡು ಹಸಿವಾಯಿತೊಂದೆಡೆ ಭಂಗವೆಂಬೆ ಕಂಡ ಠಾವಿನಲ್ಲಿ ಮನಬೆಂದೊಡೆ ಗಂಡ ಚನ್ನಮಲ್ಲಿಕಾರ್ಜುನ ನೆಂತೊಲಿವನಯ್ಯ ಎಂದು ಅಕ್ಕ ಮಹಾದೇವಿ ಹಸಿವನ್ನು ನಿಗ್ರಹಿಸಿದ್ದಳು. ತರುಣಿ ಅಕ್ಕ ಮಹಾದೇವಿಯನ್ನು ಕಂಡು ದುಷ್ಟರು ಅವಳನ್ನು ಕಾಡತೊಡಗಿದರು. ಅಕ್ಕ ಮಹಾದೇವಿಯ ಭಕ್ತಿ ಮತ್ತು ಅವಳ ಪಯಣದ ಉದ್ದೇಶ ಅವರ ತಿಳುವಳಿಕೆಯಿಂದ ಬಹಳ ದೂರ ಇತ್ತು. ಕಾಡುವ ಜನರನ್ನು ಉದ್ದೇಶಿಸಿ ಹೀಗೆ ಹೇಳಿದಳು: ಮುಡಿಬಿಟ್ಟು ಮಗಬಾಡಿ ತನಕರುಗೆದವಳ, ಎನ್ನನೇಕೆ ನುಡಿಸುವಿರಿ ಎಲೆ ಅಣ್ಣಗಳಿರ, ಎನ್ನನೇಕೆ ಕಾಡುವಿರಿ ಎಲೆ ತಂದೆಗಳಿರ, ಬಲು ಹಳಿದು ಭವಗೆಟ್ಟು ಛಲವಳಿದು ಭಕ್ತಿಯಾಗಿ
ಚನ್ನಮಲ್ಲಿಕಾರ್ಜುನನ ಕೂಡಿ ಕುಲವಳಿದವಳ. ಅಕ್ಕ ಮಹಾದೇವಿ ಸುಖದಲ್ಲಿ ಬೆಳೆದವಳು. ಅವಳಿಗೆ ಗುಡ್ಡಗಾಡು, ಮೃಗಗಳು, ನದಿ, ಅರಣ್ಯ, ಮುಳ್ಳುಕಂಟಿಗಳು, ಬಿಸಿಲು, ಚಳಿ, ಮಳೆ ಎಂತಹ ಪ್ರಕೃತಿ ವಿಕೋಪಗಳನ್ನು ಎದುರಿಸುವುದು ಒಂದು ಸವಾಲೇ ಆಯಿತು. ಆದರೆ ಅವಳು ಅವುಗಳನ್ನೆಲ್ಲ ದೇವರ ಆಶೀರ್ವಾದವೆಂದುಕೊಂಡಳು. ಕಿಡಿಕಿಡಿ ಕೆದರಿದಡೆ ಎನಗೆ ಹಸಿವು ತೃಷೆ ಅಡಗಿತೆಂಬೆನಯ್ಯ, ಮುಗಿಲು ಹರಿದು ಬಿದ್ದಡೆ ಎನಗೆ ಮಜ್ಜನವೆಂಬೆನಯ್ಯ, ಗಿರಿ ಮೇಲೆ ಬಿದ್ದಡೆ ಎನಗೆ ಪುಷ್ಪವೆಂಬೆನು ಚನ್ನಮಲ್ಲಿಕಾರ್ಜುನ, ಶಿರ ಹರಿದು ಬಿದ್ದಡೆ ಪ್ರಾಣ ನಿಮಗರ್ಪಿತವೆಂಬೆನು ಎಂಬ ಸಮರ್ಪಣಾ ಭಾವದಿಂದ ಮುನ್ನಡೆದಳು. ಅಕ್ಕ ಮಹಾದೇವಿ ಕೆಲಕಾಲ ತುಂಗಭದ್ರಾ ನದಿ ತೀರದಲ್ಲಿ ವಾಸ್ತವ್ಯ ಹೂಡಿದಳು. ಮುಗ್ಧ ಜನರನ್ನು ದೇವರ ಹೆಸರಿನಲ್ಲಿ ಸುಲಿಯುವುದನ್ನು ಕಂಡು ವಿರೋಧಿಸಿದಳು. ಮೂಢನಂಬಿಕೆ ಕಂದಾಚಾರದ ವಿರುದ್ಧ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದಳು. ವೇದಶಾಸ್ತ್ರ ಆಗಮಗಳೆಲ್ಲವೂ ಕೊಟ್ಟನವ ಕುಟ್ಟಿದ ನುಚ್ಚು ತೌಡು ಕಾಣಿಭೋ, ಇವ ಕುಟ್ಟಲೇಕೆ ಕುಸುಕಲೇಕೆ, ಅತ್ತಲಿತ್ತ ಹರಿವ ಮನದ ಶಿರವ ಹರಿದೊಡೆ ಬಚ್ಚಬರಿಯ ಬಯಲು ಚನ್ನಮಲ್ಲಿಕಾರ್ಜುನ ಎಂದು ಸತ್ಯದ ಪಥವನ್ನು ಜನರಿಗೆ ತೋರುತ್ತಾ ಕಲಬುರಗಿಯ ಮಹಾಗಾಂವ್ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿ ಮುನ್ನಡೆದಳು. ಬಹುಕಾಲದಿಂದ ತನ್ನ ತಾಯಿಯಿಂದ ದೂರವಾದ ಮಗು ತನ್ನ ತಾಯಿಯ ಮಡಿಲನ್ನು ಸೇರುವ ಹಂಬಲದಿಂದ ಅಕ್ಕ ಮಹಾದೇವಿ ಕಲ್ಯಾಣದ ಕಡೆಗೆ ನಡೆದಳು. ಈಗ ಕಲ್ಯಾಣಕ್ಕೆ ಬರುವ ಸಮಯದಲ್ಲಿ ದಾರಿಯುದ್ದಕ್ಕೂ ಅವಳಿಗಾದ ಬದುಕಿನ ಅನುಭವವನ್ನು ವಚನ ಗಾಯನದಲ್ಲಿ ತೋರಿಸುತ್ತಾರೆ. ಶರಣೆ ನೀಲಮ್ಮ ನೆಲ್ಲೋಗಿ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಅಂಗಸೀತಕ್ಕೆ ಬಿಸಾಟ ಅರಿವೆಗಳುಂಟು, ಚನ್ನಮಲ್ಲಿಕಾರ್ಜುನ ದೇವ ಎನ್ನಾತ್ಮ ಸಂಗಾತಕ್ಕೆ ನೀಯನಗುಂಟು, ಎನ್ನಾತ್ಮ ಸಂಗಾತಕ್ಕೆ ನೀಯನಗುಂಟು. ಕಲ್ಯಾಣಕ್ಕೆ ಬಂದ ಅಕ್ಕ ಅನುಭವ ಮಂಟಪ ಪ್ರವೇಶ, ಅಲ್ಲಿ ಶೂನ್ಯ ಪೀಠಾಧೀಶರಾದ ಅಲ್ಲಮ ಪ್ರಭುಗಳಿಗೂ ಹಾಗೂ ಅಕ್ಕಮ್ಮ ನಡುವೆ ನಡೆದ ಸಂವಾದದ ಪ್ರಸಂಗವನ್ನು ಈಗ ನಡೆಸಿಕೊಳ್ಳಲಿದ್ದಾರೆ. ಅಕ್ಕ ಮಹಾದೇವಿಯ ಮಾತನಾಡುತ್ತಾರೆ ಶರಣಿ ಆರ್ ಸುಲೇಖಾ ಮಾಲಿ ಪಾಟೀಲ್. ಅಲ್ಲಮ ಪ್ರಭುದೇವರ ಮಾತನಾಡುತ್ತಾರೆ ಶರಣೆ ಶೀಲಾ ಕಾಮಶೆಟ್ಟಿ. ಅಕ್ಕ ಕಲ್ಯಾಣಕ್ಕೆ ಬಂದ ನಂತರ ಅವಳ ವೇಷಭೂಷಣ ಕಂಡು ಕೆಲವರು ಮಾತು ಉದ್ದ ಮಾಡಿ ನಾಲಿಗೆ ತೆಗೆದಿದ್ದಾರೆ. ಅವರೆಲ್ಲರಿಗೂ ತಿಳಿಸಿಕೊಡಲು ಕೆಲವೊಂದು ಕಟು ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯಲು ಪ್ರಭುದೇವರು ಸಿದ್ಧರಾಗಿದ್ದಾರೆ. ಆ ಒಂದು ಪ್ರಸಂಗವನ್ನು ಈಗ ನಾವು ನಡೆಸಿಕೊಡುತ್ತೇವೆ. ಅಕ್ಕ ಈ ವಚನವನ್ನು ಹಾಡುತ್ತಾ ಅನುಭವ ಮಂಟಪವನ್ನು ಪ್ರವೇಶಿಸುತ್ತಾಳೆ. ಕಲ್ಯಾಣವೆಂಬುದಿನ್ನಾರಿಗೂ ಹೋಗಬಾರದು ಅಸಾಧ್ಯವಯ್ಯ, ಆಶೆ ಆಮಿಷ ಒಳೆದವರಿಗಲ್ಲದೆ ಕಲ್ಯಾಣದ ತಲಡಿ ಇಡಬಾರದು, ಒಳ ಹೊರಗು ಶುದ್ಧವಾದವರಿಗಲ್ಲದೆ ಕಲ್ಯಾಣವ ಹೋಗಬಾರದು, ನಾನೆಂಬುದು ಹರಿದವಂಗಲ್ಲದೆ ಕಲ್ಯಾಣವ ಹೋಗಬಾರದು, ಒಳಗೆ ತಿಳಿದು ಚೆನ್ನ ಮಲ್ಲಿಕಾರ್ಜುನಂಗೊಲಿದು ಉಭಯ ಲಜ್ಜೆ ಎಳೆದನಾಗಿ ಕಲ್ಯಾಣವ ಕಂಡು ನಮೋ ನಮೋ ಎನ್ನುತ್ತಿದ್ದೇನಯ್ಯ. ಉದಮದದ ಯೌವನವನ್ನೊಳಕೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ, ಸತಿ ಎಂದರೆ ಮುನಿವರು ಶರಣರು, ನಿನ್ನ ಪತಿಯ ಕುರುವು ಹೇಳಿದರೆ ಬಂದು ಕುಳ್ಳಿರು, ಇಲ್ಲದರೆ ತೊಲಗುತ್ತಾಯೇ. ನಮ್ಮ ಗುಹೇಶ್ವರನ ಶರಣರಲ್ಲಿ ಸಂಘಸುಖ ಸನ್ನಿಹಿತೆಯವ ಬಯಸುವಡೆ ನಿನ್ನ ಪತಿ ಯಾರೆಂಬುದು ಹೇಳ ಎಲೆಯವ್ವ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗಾನೊಲಿದೆ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗಾನೊಲಿದೆ, ಚೆನ್ನ ಮಲ್ಲಿಕಾರ್ಜುನ ಗಂಡ ನೆನಗೆ ಮಿಕ್ಕಿದ ಲೋಕದವರೆನಗೆ ಸಂಬಂಧವಿಲ್ಲವಯ್ಯ. ದೇವನೊಲಿದ ನೀನೊಲಿದೆ ಎಂಬುದು ಅದಾವುದಕ್ಕೆ, ಭಾವಶುದ್ಧವಾದಲ್ಲಿ ಸೀರೆಯ ನಳಿದು ಕೂದಲ ಮೆರೆಸಲೇತಕ್ಕೆ, ಅದು ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋರಿತ್ತು, ಅದು ಗುಹೇಶ್ವರ ಲಿಂಗಕ್ಕೆ ಒಲವರವಲ್ಲ. ಫಲ ಒಳಗೆ ಪಕ್ವವಾಗಿಯಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು, ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದಿತ್ತೆಂದು ಆ ಭಾವದಿಂದ ಮುಚ್ಚಿದೆ, ಇದಕ್ಕೆ ನೋವೇಕೆ ಕಾಡದಿರಣ್ಣ, ಚೆನ್ನ ಮಲ್ಲಿಕಾರ್ಜುನ ದೇವನ ಒಳಗಾದವಳ. ನೀ ದೇವರೊಳಗೋ ದೇವರು ನಿನ್ನೊಳಗೋ ಎಂಬ ಠಾವನರಿಯೇ, ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣು ರಸ ಕೊಳಕಾಯಿತ್ತು, ಅದು ಗುಹೇಶ್ವರನೊಪ್ಪದ ಮಾತು. ಗುಣದೋಷ ಸಂಪಾದನೆ ಮಾಡುವನಕ್ಕರ
ಕಾಮದ ಒಡಲು, ಕ್ರೋಧದ ಗೊತ್ತು, ಲೋಭದ ಇಕ್ಕೆ, ಮೋಹದ ಮಂದಿರ ಆ ಭಾವವರ ತಲ್ಲದೆ ಚನ್ನಮಲ್ಲಿಕಾರ್ಜುನನ ಕೇಳುವುದಕ್ಕೆ ಇಂಬಿಲ್ಲ ಕೇಳಿರೆ. ಕಾಮದಿಂದ ಖಂಡ, ಕ್ರೋಧದಿಂದ ಅಸ್ಥಿ, ಲೋಭದಿಂದ ಸಕಲ ವಿಷಯಗಳು, ಮೋಹದಿಂದ ನೋಡೇನೆಂಬುದೆಲ್ಲವೂ ಕಾಮನ ಬಲೆಯೊಳಗು. ಕಾಮನ ಗೆದ್ದ ಠಾವಾವುದು ಹೇಳ ಗುಹೇಶ್ವರ. ಕೆಂಡದ ಶವದಂತೆ, ಸೂತ್ರ ತಪ್ಪಿದ ಬೊಂಬೆಯಂತೆ, ಜಲವರಿತ ತಟಾಕದಂತೆ ಬೆಂದ ನುಲಿಯಂತೆ ಮತ್ತೆ ಹಿಂದಣ ಅಂಗ ಉಂಟೆ ಅಣ್ಣ. ಚನ್ನಮಲ್ಲಿಕಾರ್ಜುನ ಅಂಗವೇ ಆಶ್ರಯವಾದವಳಿಗೆ. ತನುವಿನ ಗುಣವ ವಿವರಿಸಿಹೇನೆಂದರೆ ಮನಶುದ್ಧವಾಗಬೇಕು. ಮನಗುಣವ ವಿವರಿಸಿಹೇನೆಂದರೆ ಇಂದ್ರಿಯ ಶುದ್ಧವಾಗಬೇಕು. ತನು ಮನ ಇಂದ್ರಿಯಗಳು ಶುದ್ಧ ಸುವಿಧಾನಿ ಆದಲ್ಲದೆ ಗುಹೇಶ್ವರ ಲಿಂಗವ ಬೆರೆಸಬಾರದು ಕೇಳವ್ವ. ತನು ಶುದ್ಧವಾಯಿತು ಶಿವಭಕ್ತರೊಕ್ಕುದ ಕೊಂಡೆನ್ನ, ಮನಶುದ್ಧವಾಯಿತು ಅಸಂಖ್ಯಾತ ನೆನೆದೆನ್ನ. ಕಂಗಳು ಶುದ್ಧವಾಯಿತು ಸಕಲ ಗಣಗಳ ನೋಡಿಯನ್ನ, ಶ್ರೋತ್ರ ಶುದ್ಧವಾಯಿತು ಅವರ ಕೀರ್ತಿಯ ಕೇಳಿಯನ್ನ. ಜಿಹ್ವೆ ಶುದ್ಧವಾಯಿತು ನಿಮ್ಮ ಶರಣ ರೊಕ್ಕುದ ಕೊಂಡೆನಾಗಿ, ನಿಮ್ಮುವ ಪೂಜಿಸಿ ಭವಗೆಟ್ಟೆನು ಕಾಣ ಚನ್ನಮಲ್ಲಿಕಾರ್ಜುನ. ಕೂಡಲಿಲ್ಲದ ಗಣವ ಕೂಡುವ ಪರ್ಯಂತವ್ವ, ಹೇಳಿದರೆ ಅದಕ್ಕದೇ ಕೊರತೆ. ಗುಹೇಶ್ವರ ಲಿಂಗವ ಬೇರೆ ಮಾಡಿ ಬೆರೆಸುವ ಪರ್ಯಂತು ಹೇಳ. ಅಂಗ ಸಂಘದಲ್ಲಿ ಲಿಂಗ ಸಂಗಿಯಾದೆ, ಲಿಂಗ ಸಂಘದಲ್ಲಿ ಅಂಗ ಸಂಗಿಯಾದೆ, ಉಭಯ ಸಂಘವನ್ನು ಅರಿಯದೆ ಪರಿಣಾಮಿಯಾದೆ. ನುಡಿಯ ಗಡಣವ ಮರೆದು ತೆರಹಿಲ್ಲದಿರ್ದೇನು, ಎನ್ನ ದೇವ ಚನ್ನಮಲ್ಲಿಕಾರ್ಜುನ ಬೆರೆಸಿದ ಬಳಿಕ ಏನೊಂದೂ ಅರಿಯನಯ್ಯ. ನಾ ಸತ್ತೆನೆಂದು ಹೆಣ ಕೂಗಿದುದುಂಟೆ, ಬೈಚಿಟ್ಟೆ ಬಯಕೆ ಕರೆದುದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿಯಪ್ಪುದೆ, ಈ ಮಾತು ಒಪ್ಪವಲ್ಲ ಗುಹೇಶ್ವರ ಲಿಂಗಕ್ಕೆ. ಸತ್ತ ಹೆಣ ಕೂಗಿದುದುಂಟು, ಬೈಚಿಟ್ಟ ಬಯಕೆ ಕರೆದುದುಂಟು, ಹೆಪ್ಪಿಟ್ಟ ಹಾಲು ಗಟ್ಟಿಗೊಂಡು ಸಿಹಿಯಾದುದುಂಟು. ಇದ ನಿಶ್ಚಯಿಸಿ ನೋಡಿ ಚನ್ನಮಲ್ಲಿಕಾರ್ಜುನ ದೇವರಲ್ಲಿ. ಇದು ನನಗೆ ಆಶ್ಚರ್ಯ ಹೇಳವ್ವ. ಕಾಯವಿಲ್ಲದ ಸುಖವ, ಜೀವವಿಲ್ಲದ ಭವವ ಆ ಠಾವು ಹೇಳ ಗುಹೇಶ್ವರ ಲಿಂಗಕ್ಕೆ. ಮರೆದೊರಗಿ ಕನಸ ಕಂಡು ಹೇಳುವರಲ್ಲಿ ಸತ್ತ ಹೆಣ ಎದ್ದಿತ್ತು, ತನ್ನ ಋಣ ನಿಧಾನ ಎದ್ದು ಕರೆಯಿತು. ಹೆಪ್ಪಿಟ್ಟ ಹಾಲು ಗಟ್ಟಿ ತುಪ್ಪವಾಗಿ ಸಿಹಿಯಾಯಿತು. ಇದಕ್ಕೆ ತಪ್ಪ ಸಾಧಿಸಲೇಕೆ ಚನ್ನಮಲ್ಲಿಕಾರ್ಜುನ ದೇವರ ದೇವಣ್ಣಗಳಿರ. ಇದು ಲೇಸಾಯಿತು. ತುಂಬಿದ ಲೆಕ್ಕಕ್ಕೆ ಮತ್ತೊಂದು. ಸ್ಥಾಣುವಿನ ಮರೆಯ ನಿಧಿಯಂತೆ, ಅಂಬುದಿಯ ವಿಹಗನಂತೆ ಗುಹೇಶ್ವರನೆಂಬ ಭಾವ ಒಂದಾಯಿತು. ಅಂಗ ಅಂಗನೆಯ ರೂಪಲ್ಲದೆ ಮನ ವಸ್ತು ಭಾವದಲ್ಲಿ ಬೆಚ್ಚಂತಿರ್ಪುದು. ಬಂದ ಕಥನದಲ್ಲಿ ಬಂದು ನಿಂದೆಯಲ್ಲ ಅಕ್ಕ, ಗುಹೇಶ್ವರ ಲಿಂಗದಲ್ಲಿ ಉಭಯ ನಾಮ ಒಳೆದೆ ಎನ್ನಕ್ಕ. ಪರಮಾನುಭಾವದಲ್ಲಿ ಪರಮಾನಂದದ ಪರಿಣಾಮದಲ್ಲಿ ಅಕ್ಕನಾದೆಯಲ್ಲ ಎನ್ನಕ್ಕ. ನಮೋ 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 ನಮೋ. ಈಗ ಅಕ್ಕ ಮಹಾದೇವಿಯನ್ನ ಚನ್ನಬಸವಣ್ಣನವರು, ಬಸವಣ್ಣನವರು, ಸಿದ್ದರಾಮೇಶ್ವರರು ತಮ್ಮದೇ ಆದಂಥ ಕಳಕಳಿಯ ಭಾವನೆಯಲ್ಲಿ ಅವಳನ್ನು ಕುರಿತು ವಚನವನ್ನು ಹೇಳಿದ್ದಾರೆ. ಆ ವಚನ ಹೇಳ್ತಾರೆ ಶರಣೆ ಉಷಾ ಸಜ್ಜನ್. ಅಜಕೋಟಿ ಕಲ್ಪ ವರ್ಷದವರೆಲ್ಲರೂ ಹಿರಿಯರೇ, ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ. ನಡುಮುರಿದು ಗುಡುಗೂರಿ ತಲೆ ನಡುಗಿ ನೆರೆ ತೆರೆ ಹೆಚ್ಚಿ ಮತಿಗೆಟ್ಟು ಒಂದನಾಡ ಹೋಗಿ ಒಂಬತ್ತನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ. ಅನುವರಿದು ಘನವ ಬೆಳೆಸಿ ಹಿರಿದು ಕಿರಿದೆಂಬ ಭೇದವ ಮರೆದು ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಹಿರಿಯತನ ನಮ್ಮ ಮಹಾದೇವಿಯಕ್ಕಂಗಾಯಿತು. ಈಗ ಸಿದ್ದರಾಮೇಶ್ವರರು ಅಕ್ಕನನ್ನ ಹೊಗಳಿ ಹೇಳಿದಂಥ ವಚನವನ್ನ ಈಗ ಹಾಡಲಿದ್ದಾರೆ ಶರಣೆ ಗಿರಿಜಾ ಕರ್ಪೂರ್ ಅವರು. ಅಹುದಹುದು ಮತ್ತೇನೋ ಮರ ಹಿಂಗೆ ಹಿರಿದು ಕಿರಿದುಂಟಲ್ಲದೆ, ಅರಿವಿಂಗೆ ಹಿರಿದು ಕಿರಿದುಂಟೆ. ಹೇಳಯ್ಯ ಹೇಳಯ್ಯ ಸಾವಿಗೆ ಭಯ ಉಂಟಲ್ಲದೆ, ಅಜಾತಂಗೆ ಭಯ ಉಂಟೆ. ಹೇಳಯ್ಯ ಹೇಳಯ್ಯ ಕಪಿಲ ಸಿದ್ಧ ಮಲ್ಲಿನಾಥನಲ್ಲಿ, ಕಪಿಲ ಸಿದ್ಧ ಮಲ್ಲಿನಾಥನಲ್ಲಿ ಮಹಾದೇವಿಯಕ್ಕನ ನಿಲುವಿಂಗೆ. ಶರಣೆಂದು ಶುದ್ಧನಾದೆನೋ ಕಾಣ ಚನ್ನ ಬಸವಣ್ಣ, ಚನ್ನ ಬಸವಣ್ಣ. ಅಕ್ಕನ ಅಪ್ರತಿಮ ಅನುಪಮ ಪ್ರತಿಭೆಯನ್ನು ಕುರಿತು ಬಸವಣ್ಣನವರು ತಮ್ಮ ವಚನದಲ್ಲಿ ಹೆಂಗೂಶಿ ನಂಗವ ನೋಡಿರೆ ಪುರಾತನರು,
ಈ ವಚನವನ್ನು ಹೇಳ್ತಾರೆ ಶರಣೆ ಬಸಮ್ಮಕ್ಕೆ. ಹೆಂಗೂಸಿನಂಗವ ನೋಡಿರೆ ಪುರಾತನರು, ಬಾಲತನದಂಗವ ನೋಡಿರೆ ಪುರಾತನರು, ಬ್ರಹ್ಮವನ್ನಾಚರಿಸಿ ತನ್ನ ಮರೆದಿಪ್ಪದ ನೋಡಿರೆ ಲಿಂಗವಂತರು, ತನ್ನಲ್ಲಿ ತಾನು ನಿಶ್ಚಯವಾಗಿ ಬಾಸೆ ಬೀಸರ ಹೋಗಿದೆಯಪ್ಪ ಇರವು, ಕೂಡಲ ಸಂಗಮ ದೇವರಲ್ಲಿ ನಮ್ಮ ಮಹಾದೇವಿ ಎಕ್ಕಂಗಾಯಿತ್ತು. ಈ ನಂತರ ಅಕ್ಕ ಮಹಾದೇವಿ ಸ್ವಲ್ಪ ಕಾಲ ಅನುವ ಮಂಟಪದಲ್ಲಿಯೇ ತಂಗಿದ್ದು, ನಂತರ ಕದಳಿಬನಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಎಲ್ಲಾ ಶರಣೆಯರು ಹರಸುವ ವಚನವನ್ನ ಈಗ ಹೇಳುತ್ತೇನೆ. ಅಕ್ಕ ಹೇಳಿದಂತಹ ವಚನ ಇದು. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದೆನು ಅಸಂಖ್ಯಾತರ ಕರುಣದೊಳಗೆ, ಭಾವವೆಂಬ ಹಾಲು ಸುಜ್ಞಾನವೆಂಬ ತುಪ್ಪ, ಪರಮಾರ್ಥವೆಂಬ ಸಕ್ಕರೆ ನಿಕ್ಕಿದರು ನೋಡಾ, ಇಂತಪ್ಪ ತ್ರಿವಿಧಾಮೃತವನು ದಣಿಯಲೆರೆದು ಸಲಹಿದಿರೆನ್ನ, ವಿವಾಹವ ಮಾಡಿದಿರಿ ಸೇವಪ್ಪ ಗಂಡಂಗೆ ಕೊಟ್ಟಿರಿ, ಕೊಟ್ಟ ಮನೆಗೆ ಕಳುವಲೆಂದು ಅಸಂಖ್ಯಾತರೆಲ್ಲರೂ ನೆರೆದು ಬಂದಿರಿ, ಬಸವಣ್ಣ ಮೆಚ್ಚಲು ಒಗೆತನವ ಮಾಡುವೆ, ಚೆನ್ನ ಮಲ್ಲಿಕಾರ್ಜುನನ ಕೈವಿಡಿದು ನಿಮ್ಮ ತಲೆಗೆ ಹೂವ ತಹೆನಲ್ಲದೆ ಹುಲ್ಲತಾರೆನು, ಅವಧರಿಸಿ ನಿಮ್ಮಡಿಗಳೆಲ್ಲರೂ ಮರಳಿ ಬಿಜಯಂಗೈವಿದು ಶರಣಾರ್ಥಿ ಎಂದು ಅಕ್ಕ ಹೇಳಿ ಅವಳು ಕದಳಿವನಕ್ಕೆ ಹೋಗ್ತಾಳೆ. ಈಗ ಕದಳಿವನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಈ ಒಂದು ವಚನವನ್ನ ನಾವೆಲ್ಲರೂ ಕೂಡಿ ಹಾಡ್ತಾ ಇದ್ದೇವೆ. ಕದಳಿಯಂಬುದು ತನು, ಕದಳಿಯಂಬುದು ಮನ, ಕದಳಿಯಂಬುದು ವಿಷಯಗಳು, ಕದಳಿಯಂಬುದು ಭವಘೋರಾರಣ್ಯ, ಕದಳಿಯಂಬುದು ಭವಘೋರಾರಣ್ಯ, ಈ ಕದಳಿಯಂಬುದ ಗೆದ್ದು ತವೇ ಬದುಕಿ ಬಂದು, ಈ ಕದಳಿಯಂಬುದ ಗೆದ್ದು ತವೇ ಬದುಕಿ ಬಂದು, ಕದಳಿವನದಲ್ಲಿ ಭವಹರನ ಕಂಡೇನು, ಭವ ಗೆದ್ದು ಬಂದ ಮಗಳೇ ಎಂದು ಕರುಣದಿ ತೆಗೆದು, ಭವ ಗೆದ್ದು ಬಂದ ಮಗಳೇ ಎಂದು ಕರುಣದಿ ತೆಗೆದು, ಬಿಗಿದಪ್ಪಿದಳೆ ಜನ್ನ ಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೇನು, ಚನ್ನ ಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೇನು. ಅಕ್ಕ ಮಹಾದೇವಿ ಕದಳಿವನಕ್ಕೆ ಹೋದ ನಂತರ ಅವಳಲ್ಲಿ ಚನ್ನಮಲ್ಲಿಕಾರ್ಜುನದಲ್ಲಿ ಲಿಂಗೈಕ್ಯ ಆಗ್ತಾಳೆ. ಆ ಲಿಂಗೈಕ್ಯವಾದಂಥ ಒಂದು ಹಾಡನ್ನ ಮತ್ತೆ ನಾವೆಲ್ಲರೂ ಕೂಡಿ ಈಗ ಹಾಡ್ತಾ ಇದ್ದೇವೆ. ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಗವೆನ್ನೆ ನಿಸ್ಸಂಗವೆನ್ನೆ, ಆಯಿತೆನ್ನೆ ಆಗದೆನ್ನೆ, ನಾನು ಎನ್ನೆ ನೀನು ಎನ್ನೆ, ಚನ್ನಮಲ್ಲಿಕಾರ್ಜುನ ಲಿಂಗದಲ್ಲಿ ಘನಲಿಂಗೈಕ್ಯವಾದ ಬಳಿಕ ಏನೂ ಎನ್ನೆ ಏನೂ ಎನ್ನೆ ಏನೂ ಎನ್ನೆ. ಇದುವರೆಗೆ ಶರಣೆ ಅಕ್ಕ ಮಹಾದೇವಿ ಕುರಿತು ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಆರ್ ಸುಲೇಖಾ ಮಾಲಿ ಪಾಟೀಲ್ ಮತ್ತು ಸಂಗಡಿಗರಾದ ಅನಸೂಯ ನಡಕಟ್ಟಿ, ಶೀಲಾ ಕಾಮಶೆಟ್ಟಿ, ನೀಲಮ್ಮ ನೆಲ್ಲೋಗಿ, ಗೀತಾ ಬಿವಿ, ಸರೋಜಾ ಕೊಣ್ಣೂರ್, ಸಾವಿತ್ರಿ ಪಾಲ್ಕಿ, ಗಿರಿಜಾ ಕರ್ಪೂರ್, ಛಾಯಾ ಪಟ್ಟಣಶೆಟ್ಟಿ, ಶಕುಂತಲಾ ರಂಜಣಗಿ, ಬಸಮ್ಮ ಕೆ ಹಾಗೂ ಉಷಾ ಸಜ್ಜನ್. ಸಂಕಲನ ಮಲ್ಲಮ್ಮ ಟಿ ಬುಳ್ಳ. ನಿರ್ಮಾಣ ಬಿ ಸಿದ್ದಣ್ಣ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.